ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ದಿನಾಲು ಬೆಳಗ್ಗೆ ಎಲ್ಲರೂ ಬ್ರೇಕ್ಫಾಸ್ಟ್ ಯಾವ ರೀತಿ ಇರಬೇಕಂತ ಯೋಚನೆ ಮಾಡ್ತಾರೆ ಅಂದರೆ ಟೇಸ್ಟಿನೂ ಇರಬೇಕು, ಹೆಲ್ದಿನೂ ಇರಬೇಕು, ಅಥವಾ ಅದು ಪ್ರೋಟೀನ್ ಬ್ರೇಕ್ಫಾಸ್ಟು ಆಗಿರಬೇಕು, ಕಡಿಮೆ ಎಣ್ಣೆ ಬಳಸಿ ಮಾಡಿರಬೇಕು, ಸೋಡಾ ಏನನ್ನು ಬಳಸಬಾರ್ದು. ಅಂಥದ್ದೇ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡ್ರಿ, ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ. ಇಲ್ಲಿ ನಾನು 1 ಬಟ್ಲಾಗಷ್ಟ ಹೆಸರು ಬೇಳೆಯನ್ನು ತೊಗೊಂಡಿದ್ರಿ. ಇನ್ನೊಂದು ಸಿಪ್ಪೆ ಧರಿಸಲೇ ಹೆಸರು ಬೇಳೆ ಇರುತ್ತಲ್ಲ, ಅದನ್ನಾದರೂ ತೊಗೊರಿ, ಅದನ್ನು ನಡೀತದೆ. ಅದರಲ್ಲೇ 1/4 ಬಟ್ಲಾಗಷ್ಟ ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ. ಮೆಜರ್ಮೆಂಟಿಗೆ ನೀವು ಒಂದೇ ಥರದ ಬಟ್ಲನ್ನೇ ತೊಗೊರಿ. ಈಗ ಈ ಬೇಳೆಯನ್ನು ತೊಳೆದ್ಬಿಟ್ಟು ತೊಗೊಳ್ಳೋಣ. ನೋಡಿ, 1 ಬಟ್ಲ ಹೆಸರು ಬೇಳೆಗೆ 1/4 ಬಟ್ಲಾಗಷ್ಟೇ ಕಡಲೆಬೇಳೆಯನ್ನು ಹಾಕಿದ್ದೀನಿ. ಈಗ ಈ ನೀರನ್ನು ತೆಗೆದ್ಬಿಟ್ಟು ತೊಗೋತೀನಿ. ನೋಡಿ, ಈಗ ಬೇಳೆನ ನೆನೆಸೋಣ್ರಿ. ನಿಮಗೆ ಟೈಮ್ ಇತ್ತಂದ್ರೆ ನೀವು 2 ಅವರ್ ಬೇಳೆನ ನೆನೆಸ್ಬಿಟ್ಟು ತೊಗೊರಿ. ಇಲ್ಲ ನಮ್ಮ ಕಡೆ ಒಟ್ಟೆ ಟೈಮ್ ಇಲ್ಲಾಂದ್ರೆ ಬಿಸಿನೀರನ್ನು ಹಾಕಿಬಿಟ್ಟು ನೆನೆಸ್ಕೋರಿ. ಅದರಲ್ಲೇ ನೀವು ಏನಾಗ್ತದೆ, ಒಂದು ಅರ್ಧ ಗಂಟೆಯಲ್ಲೇ ಬೇಳೆ ಚೆನ್ನಾಗಿ ನೆನೀತದೆ. ನೋಡಿ, ನಾನು 2 ಅವರ್ ನೆನೆಸ್ಬಿಟ್ಟು ತೊಗೊಂಡಿನಿ. ಬೇಳೆನೂ ಚೆನ್ನಾಗಿ ನೆನೆದದ. ಈಗ ಈ ಬೇಳೆಯನ್ನು ನೀರನ್ನು ತೆಗೆದ್ಬಿಟ್ಟು ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ. ನೋಡಿ, ಬಿಸಿನೀರಲ್ಲಿ ಹಾಕಿಬಿಟ್ರೆ ನೀವು ಬೇಗನೆ ಅರ್ಧ ಗಂಟೆಯಲ್ಲೇ ಬೇಳೆಯನ್ನು ನೆನೆಸ್ಬಿಟ್ಟು ತೊಗೋಬೋದು. ನೋಡಿ, ಸೋಡಾ ಏನನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ. ಇದಕ್ಕೆ ನೋಡಿ, ನಾನು ದೊಡ್ಡ ಸ್ಪೂನ್ದಿಂದನೇ 2 ಸ್ಪೂನಾಗಷ್ಟೇ ಮೊಸರನ್ನು ಹಾಕ್ತಾಯಿದ್ದೀನಿ. ಸಪ್ಪಗಿರೋ ಮೊಸರನ್ನೇ ಹಾಕಿ. ನೋಡಿ, ಇಲ್ಲಿ 1 ಬಟ್ಲಾಗಷ್ಟೇ ನೀರನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು 1/4 ಟೀ ಸ್ಪೂನ್ ಆಗಷ್ಟೇ ಅರಿಶಿಣನ ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ ನೀವು ಬೇಕಂದರೆ ಸ್ವಲ್ಪ ಹಸಿ ಶುಂಠಿ, ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ, ಒಂದು ಹಸಿಮೆಣ್ಸಿನ್ಕಾಯನ್ನು ಹಾಕಿಬಿಟ್ಟು ರುಬ್ಬಿ ತೊಗೋಬೋದು ರೀ. ನಾನೆಲ್ಲ ಹಾಗೆ ಪ್ಲೇನಾಗಿ ರುಬ್ಬಿ ತೊಗೋತಾ ಇದ್ದೀನಿ. ಈಗ ಇದನ್ನು ನುಣ್ಣಗೆ ರುಬ್ಕೋತೀನಿ. ಜಾಸ್ತಿ ನೀರನ್ನು ಹಾಕಿಬಿಟ್ಟು ತುಂಬ ತೆಳು ಮಾಡ್ಕೋಬೇಡ್ರಿ ಹಿಟ್ಟನ್ನು. ನೋಡಿ, ಈಗ ಇದನ್ನು ಆ ಬೇಳೆ ನೆನೆಸಿರೋ ಪಾತ್ರೆಗೆ ಹಾಕೋತೀನಿ. ಈಗ ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ನೋಡಿ, ಈಗ ಇದನ್ನು ಮಿಕ್ಸ್ ಮಾಡೋಣ್ರಿ. ಇದನ್ನೇ ನೀವೇನು ಮಾಡಿರಿ, ಒಂದೇ ಡೈರೆಕ್ಷನಲ್ಲಿ ಒಂದು 2 ರಿಂದ 3 ನಿಮಿಷ ಆಗಷ್ಟೇ ಈ ರೀತಿ ಮಿಕ್ಸ್ ಮಾಡಿ ತೊಗೋಬೇಕ್ರಿ. ಅವಾಗ ಏನಾಗ್ತದೆ, ಹಿಟ್ಟು ಫಳ್ಳ ಆಗ್ತದೆ ರೀ, ಏನು ಫ್ಲಫಿ ಆಗ್ತದೆ ಅಂತಲ್ಲ ಆ ಥರ. ಯಾಕಂದ್ರೆ ನಾನು ಇಲ್ಲಿ ಸೋಡಾ ಏನನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ. ನೋಡಿ, ಹಿಟ್ಟು ಫಳ್ಳಾದಷ್ಟು ಚೆನ್ನಾಗಿ ಬರ್ತದೆ ರೀ. ನೋಡಿ, ಇದೇ ರೀತಿಯೇ ಇರಬೇಕು. ತುಂಬ ತೆಳುವೂ ಮಾಡಬೇಡ್ರಿ, ತುಂಬ ಗಟ್ಟಿನೂ ಮಾಡಬೇಡ್ರಿ. ಈಗ ಆಲ್ರೆಡಿ ತೆವೆಯನ್ನು ಕಾಯಿಲೆ ಕೆಟ್ಟಿನಿ. ನೋಡಿ, ನಾನೇನಿಲ್ಲೇ ನಾನ್ ಸ್ಟಿಕ್ ತೆವೆಯನ್ನು ತೊಗೊಂಡಿಲ್ಲ, ಈ ಕಬ್ಬಿಣ ತೆವೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ನಾನು 2 ರೀತಿ ಮಾಡಿ ತೋರಿಸ್ತೀನಿ. ನೀವು ಈ ರೀತಿ ಪ್ಲೇನಾಗಿ ಮಾಡಿಕೊಂಡು ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು ಈ ಬೇಳೆ ದೋಸೆಯನ್ನು. ನೋಡಿ, ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ, ನೀವು ತುಪ್ಪನೂ ಹಾಕೋಬೋದು. ನೋಡಿ, ಇದು ಬಿಸಿ ಬಿಸಿವಾಗಲೇ ಕ್ರಿಸ್ಪಿ ಇರ್ತೈತಿ. ಇಲ್ಲ ಇದಕ್ಕಿಂತ ಜಾಸ್ತಿ ನಿಮಗೆ ಕ್ರಿಸ್ಪಿ ಬೇಕಂದ್ರೆ ನೀವು ರುಬ್ಬು ಮುಂದೆ ಒಂದು 3 ಸ್ಪೂನ್ ಆಗಷ್ಟ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೋದು. ಇಲ್ಲ ನೀವು ಬೇಳೆ ನೆನೆ ಹಾಕೋ ಮುಂದೆ ಒಂದು 3-4 ಸ್ಪೂನ್ ಆಗಷ್ಟ ಅಕ್ಕಿಯನ್ನು ನೆನೆಸ್ಬಿಟ್ಟು ರುಬ್ಕೋಬೋದು. ಆ ರೀತಿ ನಡೀತದೆ. ಇಲ್ಲ ನಮ್ಗೆ ಕ್ರಿಸ್ಪಿನೇ ಬೇಕು, ಸಾಫ್ಟ್ ಬೇಡ ಅಂದ್ರೆ. ಇದು ಬಿಸಿ ಇರುವಾಗ ಏನಾಗ್ತದೆ ರೀ, ಕ್ರಿಸ್ಪಿ ಇರ್ತದೆ. ಆದ್ಮೇಲೆ ಏನಾಗ್ತದೆ, ಸಾಫ್ಟ್ ಆಗ್ತದೆ. ನೋಡಿ, ಇನ್ನೊಂದು ಥರ ಏನು ಮಾಡಿ ತೋರಿಸ್ತಂದ್ರೆ ಹೆಲ್ದಿನೂ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿನಲ್ಲ. ಇದಕ್ಕೀಗ ದೋಸೆನ ಹಾಕಿಬಿಟ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಸ್ವಲ್ಪ ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಪಿಜ್ಜಾ ಸಾಸನ್ನು ಹಾಕೋತಾ ಇದ್ದೀನಿ. ಇಲ್ಲಾಂದ್ರೆ ನೀವು ಬರೀ ಟೊಮೆಟೊ ಸಾಸನ್ನಾದ್ರೂ ಹಾಕೋಬೋದು. ನೋಡಿ, ಈ ರೀತಿ ಆ ಸಾಸನ್ನು ಸ್ಪ್ರೆಡ್ ಮಾಡೋದು. ಮತ್ತು ನಿಮಗಿಲ್ಲಿ ಯಾವ ವೆಜಿಟೇಬಲ್ಸ್ ಇಷ್ಟನ ನೀವು ಅದನ್ನು ಹಾಕಿಬಿಟ್ಟು ಇನ್ನೂ ಹೆಲ್ದಿ ಮಾಡ್ಕೋಬೋದು. ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, ಸ್ವಲ್ಪ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಟೊಮೆಟೊ, ಕ್ಯಾಪ್ಸಿಕಮ್ ಇದ್ರೆ ಅದನ್ನು ಸಣ್ಣದಾಗಿ ಕಟ್ ಮಾಡಿ ನೀವು ಅದನ್ನು ಹಾಕೋಬೋದು. ನೋಡಿ, ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಇದು ಮಕ್ಕಳಿಗೆ ಮಾಡ್ತಿದ್ರೆ ನೀವು ಮೆಣಸಿನ್ಕಾಯಿನ ಹಾಕಬೇಡ್ರಿ, ಸ್ಕಿಪ್ ಮಾಡಿ. ಸ್ವಲ್ಪ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಇಲ್ಲಾಂದ್ರೆ ನೀವು ಮೆಣಸಿನ್ಕಾಯನ್ನು ಆ ಬೇಳೆ ರುಬ್ಕೊಳ್ಳೋ ಮುಂದೂ ಹಾಕೋಬೋದು ರೀ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಲ್ಲೊಂದು ಸ್ವಲ್ಪ ಪನೀರನ್ನು ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ನೀವು ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತ ಕರಿಬೋದಲ್ರಿ. ಟೇಸ್ಟಿನೂ ಅದ, ಹೆಲ್ದಿನೂ ಅದ. ನೋಡಿ, ಇದನ್ನು ದೋಸೆಯನ್ನು ತೆಗೆದ್ಬಿಟ್ಟು ತೊಗೊಳ್ಳೋಣ. ನೋಡಿ, ಬೆಳಗ್ಗೆ ಗಡಿಬಿಡಿಯಲ್ಲಿ ಏನೂ ಮಾಡಿಲ್ಲ ಅಂದ್ರೂ ನೀವೊಂದು ಅರ್ಧ ಗಂಟೆ ಬಿಸಿನೀರಲ್ಲಿ ಬೇಳೆ ನೆನೆ ಹಾಕ್ಕೊಂಡ್ರೆ ಬ್ರೇಕ್ಫಾಸ್ಟು ರೆಡಿ ಆಗ್ತದೆ. ನೋಡಿ, ಎಷ್ಟು ಚೆನ್ನಾಗಿ ಬಂತು. ಇಲ್ಲಿ ನೋಡಿ, ಬಂದು ಪ್ಲೇನನ್ನು ಮಾಡಿದೆ. ನಾನು ಹೇಳಿದ್ದೀನಿ ಅಲ್ರಿ, ಬಿಸಿ ಇರುವಾಗಲೇ ಕ್ರಿಸ್ಪಿ. ಇಲ್ಲ ನಮ್ಗೆ ಕ್ರಿಸ್ಪಿನೇ ಜಾಸ್ತಿ ಇಷ್ಟ ಅಂದ್ರೆ ನೀವು ಬೇಳೆ ರುಬ್ಕೊಳ್ಳೋ ಮುಂದೆ ಒಂದು 3 ಅಥವಾ 4 ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ರುಬ್ಕೊರಿ, ನಡೀತದೆ. ನೋಡಿ, ಈಗ ಇದನ್ನು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದ. ನೋಡಿ, ಇದನ್ನು ನೀವು ಕಾಯಿ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು, ಸಾಸ್ ಜೊತೆ ಸರ್ವ್ ಮಾಡ್ಬೋದು, ಗ್ರೀನ್ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು. ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿ, ಎಷ್ಟು ಕಲರ್ಫುಲ್ಲ ಹೆಲ್ದಿಯಾಗಿ ಕಾಣತ್ತದ ನೋಡಿರಿ. ದಿನಾಲು ಒಂದೇ ಥರದ ಬ್ರೇಕ್ಫಾಸ್ಟು, ಉಪ್ಪಿಟ್ಟು, ಅವಲಕ್ಕಿ ತಿಂದು ಬೇಜಾರಾಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ.
ನೋಡಿ ಅದನ್ನೂ ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಮಕ್ಕಳಿಗೆ ಈ ರೀತಿ ಮಾಡಿ ನೀವೇನು ಮಾಡ್ಬೋದು, ಹೆಲ್ದಿಯಾಗಿನೂ ಮಾಡಿಕೊಡ್ಬೋದು. ನೋಡಿ ಟೇಸ್ಟಿನೂ ಅದ, ಹೆಲ್ದಿನೂ ಅದ. ನೋಡಿ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿನೂ ಬೇಳೆ ಒಂದು ನೆನೆಸ್ಬಿಟ್ರೆ ಇದನ್ನು ಮಾಡ್ಕೋಬೋದು. ನೋಡಿ ಈ ಬೇಳೆ ದೋಸೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ನೋಡಿ ಎಷ್ಟು ಚೆನ್ನಾಗಿ ಬಂದದ್ದು. ನೋಡಿ ಇಲ್ಲ ಇದ್ರ ಜೊತೆ ನೀವು ಸಾಸ್ ಅಥವಾ ಗ್ರೀನ್ ಚಟ್ನಿ ಇಷ್ಟನೇ ಹಾಕಿಬಿಡ್ರಿ, ಅದನ್ನೂ ನಡೀತದೆ. ಇಲ್ಲ ಈ ರೀತಿ ನೀವು ಪ್ಲೇನ್ ಮಾಡ್ಕೋತೀನಿ ಅಂದ್ರೆ ನೀವು ಇದನ್ನು ಕಾಯಿ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು. ನೋಡಿ ನಿಮಗೆ ಯಾವ ರೀತಿ ಇಷ್ಟನ ನೀವು ಆ ರೀತಿ ಇದನ್ನು ಮಾಡ್ಕೊರಿ. ನೋಡಿ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.